ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೆ ಬಂದುಬಿಟ್ಟು ಫ್ರೆಂಡ್ಸ್, ಗೃಹಲಕ್ಷ್ಮಿಯ ಒಂದು 11ನೇ ಕಂತು ಏನಿದೆ ಹಣ ನಿಮಗೆ ಇನ್ನೂ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ, ಯಾರಿಗೆಲ್ಲ 8, 9, 10, 11ನೇ ಪೇಮೆಂಟ್ ಇನ್ನೂ ಕೂಡ ಬಂದಿಲ್ಲ, ಏನಕ್ಕೆ ಬಂದಿಲ್ಲ ಅನ್ನೋ ಒಂದು ಪೂರ್ತಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಆದರೂ ಸಹ ನಿಮಗೆ 8, 9ನೇ ಪೇಮೆಂಟ್ ಏನೆಲ್ಲ ಇದೆ ಅದು ಒಟ್ಟಿಗೆ ನಿಮಗೆ ಬರುತ್ತೆ ಅನ್ನೋ ಗುಡ್ ನ್ಯೂಸನ್ನು ಕೂಡ ಈ ಒಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಕ್ಕೆ ಇನ್ನೂ ಬಂದಿಲ್ಲ, ಯಾಕೆ ಬರಬೇಕು, ಏನಕ್ಕೆ ಬಂದಿಲ್ಲ ಅನ್ನೋ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಬೇಗ ನೋಡಿಕೊಂಡು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಗೈಸ್, ಮೊದಲನೇದಾಗಿ 7, 8, 9, 10, 11 ಓಕೆನಾ, 11ನೇ ಸೈಡಿಗೆ ಇರಲಿ. 7, 8, 9, 10, 11 ಪೇಮೆಂಟ್ ಏನಿದೆ ಯಾರಿಗೆಲ್ಲ ರಿಸೀವ್ ಆಗಿಲ್ಲ ಅಂತ ನಿಮಗೆ ಕೇಳೋದೇ ಆದರೆ, ಇವಾಗ ನಿಮಗೆ ಗೊತ್ತು ಲೋಕಸಭಾ ಎಲೆಕ್ಷನ್ ಏನು ನಡೀತು, ಆ ಎಲೆಕ್ಷನಲ್ಲಿ ಬಂದಿರುವಂಥದ್ದು ಮೋದಿಯ ಸರ್ಕಾರ ಓಕೆನಾ. BJP ಮತ್ತು JDS ಮೈತ್ರಿಯಾಗಿರುವಂಥ ಸರ್ಕಾರ ಬಂದಿರುವಂಥದ್ದು. ಅಲ್ಲಿಂದ ಫಂಡು ನಮ್ಮ ಕರ್ನಾಟಕಕ್ಕೆ ಬರ್ತಿಲ್ಲ ಸರಿಯಾಗಿ. ಆ ಕಾರಣದಿಂದಾಗಿ ಸ್ವಲ್ಪ ಪೇಮೆಂಟು ಹಿಂದೆ ಮುಂದೆ ಹಾಕಿದೆ ಅಷ್ಟೇ. ಆದರೂ ಸಹ ನಿಮಗೆ 11ನೇ ಪೇಮೆಂಟ್ ಖಂಡಿತವಾಗ್ಲೂ ಕೂಡ ಆಗೋದಿಲ್ಲ. ಯಾಕೆಂದರೆ 7, 8, 9, 10 ಪೇಮೆಂಟು ಯಾರಿಗೆಲ್ಲ ಇನ್ನೂ ರಿಸೀವ್ ಆಗಿಲ್ಲ ನೋಡಿ, ಅವರಿಗೆ ಹಾಕಿದ ನಂತರ 11ನೇ ಪೇಮೆಂಟ್ ಸಹ ನಿಮಗೆ ಬರ್ತಾ ಹೋಗೋದು. ಕೆಲವೊಂದು ಜನಕ್ಕೆ ಬಂದಿರ್ಬೋದು, ಬಟ್ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಹಾಕೋದಕ್ಕೆ ಹೋಗೋದಿಲ್ಲ. ಫಸ್ಟು ಯಾರಿಗೆಲ್ಲ ಪೆಂಡಿಂಗ್ ಇದೆ ಆ ಒಂದು ಅಮೌಂಟ್ಗಳನ್ನ ಪ್ರತಿಯೊಬ್ಬರ ಖಾತೆಗೆ ಅಮೌಂಟ್ನ ರಿಸೀವ್ ಆದ ನಂತರ ನಿಮಗೆ 11ನೇ ಪೇಮೆಂಟ್ ಅನ್ನೋದು ಕೂಡ ರಿಸೀವ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ನಿಮಗೆ ಆಗಲೇ ಹೇಳಿದಾಗೆ ಏನಕ್ಕೆ ಲೇಟ್ ಆಗ್ತಿದೆ ಅಂತ ಹೇಳೋದೇ ಆದರೆ, ಇವಾಗ ಮೋದಿ ಸರ್ಕಾರ ಬಂದಿರೋ ಕಾರಣದಿಂದಾಗಿ BJP ಮತ್ತು ಕಾಂಗ್ರೆಸ್ಸು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಈ ಟೈಮ್ನಲ್ಲಿ. ಅದರಿಂದಾಗಿ ಫಂಡು ಬರಬೇಕು ಅಂದರೂ ಕೂಡ ತುಂಬ ಕಷ್ಟ ಇರುತ್ತೆ ಓಕೆನಾ. ಸ್ವಲ್ಪ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕೆಡುಕು ಅಥವಾ ಒಂದು ಜನರಲ್ಲಿ ಇಟ್ಟಿರುವಂತಹ ನಂಬಿಕೆನ ಕಳ್ಕೋಬೇಕು, ಮುಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೂಡ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದರೆ ಆಗುತ್ತೆ. ರಾಜಕೀಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಯಾರಿಗೆ ಕಾರಣಕ್ಕೂ ಬರೋದಿಲ್ಲ. ಯಾಕೆಂದರೆ ನಮ್ಮ ಪಕ್ಷ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಇನ್ನೊಂದು ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಪೋರ್ಟ್ ಅನ್ನೋದಾದರೆ ಮಾಡೋದಿಲ್ಲ. ಆದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಗೆದ್ದಿರೋ ಕಾರಣದಿಂದಾಗಿ, ಅಂದರೆ CM ಎಲೆಕ್ಷನ್ ಏನು ನಡೆದಿತ್ತು ಆ ಟೈಮಲ್ಲಿ ಗೆದ್ದಿರೋ ಕಾರಣದಿಂದಾಗಿ ಆರಾಮಾಗಿ ಫಂಡ್ಗಳು ಬರುತ್ತೆ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಓಕೆನಾ ಫ್ರೆಂಡ್ಸ್. ಅಷ್ಟೇ ಮಾಹಿತಿ. ನಿಮಗೆ ಪ್ರತಿಯೊಬ್ಬರು ಕೂಡ ಯಾವ್ಯಾವ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ ಅನ್ನೋದಾದ್ರೆ ಕಮೆಂಟ್ ಮಾಡ್ತಾ ಹೋಗಿ, ನಿಮಗೆ ಕ್ಷಣಕ್ಕೂ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಗೈಸ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್. ಕಂಟೆಂಟ್ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹೋಗಿ, ಹಾಗೆ ಹೋಗ್ಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.